ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಸ್ಪೆಷಲಿ ವಿದ್ಯಾರ್ಥಿ ಮಕ್ಕಳು, ತಮಗೆಲ್ಲ ಗೊತ್ತೇ ಇದ್ದಂಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ಈ ಕಾರ್ಯಕ್ರಮ ನಡೆಯಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನೀವು ಈ ಕಾರ್ಯಕ್ರಮ ಬರಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಾನು ಮಂತ್ರಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ಈ ಕಾರ್ಯಕ್ರಮ ಮಾಡಕ್ಕೆ ಸಾಧ್ಯತೆ ಆಯಿತು, ಹಾಗೂ ನೀವು ಇಲ್ಲೂ ಕೂರಕ್ಕೆ ಸಾಧ್ಯ ಆಯಿತು, ನಾನು ನಿಲ್ಲಕ್ಕೆ ಸಾಧ್ಯ ಆಯಿತು. ಹಾಗೆ ನಮ್ಮ ಕರ್ತವ್ಯ ಆಗ್ತಾ ತಾನೆ ಜೋರಾಗಿ ಜೈ ಭೀಮ್ ಹೇಳೋದು. ವಿದ್ಯಾರ್ಥಿ ಮಕ್ಕಳ ಸ್ಪೆಷಲ್ ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನರಿರುವ ನನ್ನ ಆತ್ಮೀಯರು, ಸಚಿವರಾದಂಥ ಮಧು ಬಂಗಾರಪ್ಪ ಅವರೇ, ಆತ್ಮೀಯರು, ನಮ್ಮ ಅಣ್ಣ ಆದಂಥ ಮಾಜಿ ಮಂತ್ರಿಗಳು, ಹಾಲಿ ಸಿಎಂ ಪೊಲಿಟಿಕಲ್ ಸೆಕ್ರೆಟರಿ ಆದಂಥ ನಸೀರ್ ಅಹಮದ್ ಸಾಹೇಬ್ರೆ, ನನ್ನ ತಮ್ಮ ಶಾಸಕರಾದಂಥ ಅರ್ಷದ್ ರಿಜ್ವಾನ್ ಅವರೇ, ಮಾಜಿ ಮಂತ್ರಿಗಳು, ಆತ್ಮೀಯ ಆದಂಥ ನಮ್ಮ ಪಕ್ಷದ ಮುಖಂಡರಾದಂಥ AM ಹಿಂದೆಸ್ ಗಿರಿ ಸಾಹೇಬ್ರೆ, MLC ನಮ್ಮ ಪಕ್ಷದ ಮುಖಂಡರು MLC ಆದಂಥ ಜಾಗಪ್ಪನವರು ಅವರೇ, ನಮ್ಮ ಪಕ್ಷದ ಮುಖಂಡರಾದಂಥ ಮೇರಾಸ್ ಖಾನ್ ಅವರೇ, ಇನ್ನೊಬ್ಬರು ಆತ್ಮೀಯ ಆದಂಥ KMDC ಚೇರ್ಮನ್ ಆದಂಥ BK ಅಲ್ತಾಫ್ ಖಾನ್ ಅವರೇ, ಕ್ರಿಶ್ಚಿಯನ್ ಬೋರ್ಡ್ ಚೇರ್ಮನ್ ಆದಂಥ ಆತ್ಮೀಯ ಆದಂಥ ಜಾಫಾಡ್ ಅವರೇ, ಉರ್ದು ಅಕಾಡೆಮಿ ಅಧ್ಯಕ್ಷ ಆದಂಥ ಮೊಹಮ್ಮದ್ ಖಾಜಿ ಅವರೇ, ಜೀಲಾನಿ ಅವರೇ, ವೇದಿಕೆ ಮೇಲೆ ಆಸೀನರಿರುವ ಎಲ್ಲ ಆತ್ಮೀಯರೇ, ವಿದ್ಯಾರ್ಥಿ ಮಕ್ಕಳೇ, ಮೊದಲಾಗಿ ನ್ಯಾಷನಲ್ ಎಜುಕೇಶನ್ ಡೇ ಅನ್ನ ಇವತ್ತು ನಾವು ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀವಿ. ಜೊತೆಯಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಹುಟ್ಟುಹಬ್ಬನ 137ನೇ ಹುಟ್ಟುಹಬ್ಬನ ನಾವು ಆಚರಿಸ್ತಾ ಇದ್ದೀವಿ. ಮೊದಲಾಗಿ ಶುಭಾಶಯನ ಕೋರಕ್ಕೆ ಬಯಸ್ತಾ ಇದ್ದೀವಿ. ಮೊದಲಾಗಿ ನಾನು ಮನೆ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ. ಕಾರಣ ಅಂದ್ರೆ ತಮಗೆಲ್ಲ ಗೊತ್ತೇ ಇದ್ದಂಗೆ 2008 ಮನೆ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗುವಾಗ ಕಂಪಲ್ಸರಿ ನ್ಯಾಷನಲ್ ಎಜುಕೇಶನ್ ಡೇ ಆಗ್ಬೇಕಂತ ಹೇಳ್ಬಿಟ್ಟು ಘೋಷಣೆಯನ್ನ ಮಾಡಿದ್ರು. ಅದು ನಾವು ಮಾಡ್ಕೊಂಡು ಬರ್ತಾ ಇಲ್ಲ. ಮನೆ ಮುಖ್ಯಮಂತ್ರಿಗಳು ಮೊನ್ನೆ ದಿನ ನಮ್ಮ ಮಧು ಬಂಗಾರಪ್ಪಗೆ ಮತ್ತೆ ಡಾಕ್ಟರ್ ಸುಧಾಕರ್ ಅವ್ರಿಗೆ ಸೂಚನೆ ಕೊಟ್ಟು ಇಲ್ಲ, ಕಂಪಲ್ಸರಿ ಎಲ್ಲ ನಿಮ್ಮ ಸಂಬಂಧಪಟ್ಟ ಇಲಾಖೆಯಿಂದ ಇದು ನ್ಯಾಷನಲ್ ಎಜುಕೇಶನ್ ಡೇ ಮಾಡಬೇಕು, ಸರ್ಕಾರದಿಂದ ಆದೇಶ ಹೊರಡಿಸಿ ಅಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಮೇಲೆ ಇವತ್ತು ಮನೆಯ ಮಧು ಬಂಗಾರಪ್ಪ ಅವರು ಒಂದೇ ಗಂಟೆದಲ್ಲಿ ಕಂಪಲ್ಸರಿ ನ್ಯಾಷನಲ್ ಎಜುಕೇಶನ್ ಡೇ ಮಾಡಬೇಕಂತ ಏನು ಆದೇಶ ಹೊರಡಿಸಿದ್ದಾರೆ, ಅವ್ರ ಕೈ ಜೋಡಿಸಿ ಧನ್ಯವಾದಗಳನ್ನ ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ. ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ, ಏನಕ್ಕಂದ್ರೆ ನಾರಾಯಣ್ ಅವರು ಬಹಳ ವಿವರವಾಗಿ ಹೇಳಿದ್ದಾರೆ, ಬಹಳ ಡೀಟೇಲ್ ಆಗಿ ಹೇಳಿದ್ದಾರೆ. ನಸೀರ್ ಅಹಮದ್ ಸಾಹೇಬರು ಬಹಳ ಡೀಟೇಲ್ ಆಗಿ ಹೇಳಿದ್ದಾರೆ. ಆಮೇಲೆ ಅರ್ಷದ್ ರಿಜ್ವಾನ್ ಅವರು ಬಹಳ ಡೀಟೇಲ್ ಆಗಿ ಹೇಳಿದ್ದಾರೆ. ಮಧು ಬಂಗಾರಪ್ಪನು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಸಾಹೇಬ್ರ ಬಗ್ಗೆ ಬಹಳ ಡೀಟೇಲ್ ಆಗಿ ಹೇಳಿದ್ದಾರೆ. ಇವತ್ತು ಎಜುಕೇಶನ್ ಅಂದ್ರೆ ಎಜುಕೇಶನ್ಗೆ ಗಾಡ್ ಫಾದರ್ ಅಂತ ಹೇಳಿದ್ರೆ ಅದು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಂತ ಹೇಳಕ್ ಬಯಸ್ತಾ ಇದ್ದೀನಿ. ತಮಗೆಲ್ಲ ಗೊತ್ತೇ ಇದ್ದಂಗೆ ಮೊದಲೇ ಬಾರಿ ಸ್ವಾತಂತ್ರ್ಯ ಬಂದಾದ್ಮೇಲೆ ಮೊದಲೇ ಬಾರಿ 1947 ಮೊದಲೇ ಎಜುಕೇಶನ್ ಮಿನಿಸ್ಟರ್ ಆಗಿರೋರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ತಮಗೆಲ್ಲ ಗೊತ್ತಿರೋದೇ ವಿಚಾರ. ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆನೆ ಅವ್ರ ಎಜುಕೇಶನ್ ಬಗ್ಗೆ ಒಂದು ಕಾಲೇಜಿನ ಹಮ್ಮಿಕೊಂಡಿದ್ರು. ಬಹಳ ಜನ ನಾರಾಯಣ್ ಅವ್ರು ಮಾತಾಡ್ತಾ ಇರ್ತಾ ಇದ್ರು, ರಿಜ್ವಾನ್ ಅವ್ರು ಮಾತಾಡ್ತಾ ಇರ್ತಾ ಇದ್ರು, ನಸೀರ್ ಅಹಮದ್ ಸಾಹೇಬ್ರು ಮಾತಾಡುವಾಗ ಹೇಳ್ತಾ ಇದ್ರು ಎಜುಕೇಶನ್ ಅಲ್ಲಿ ಆಸಕ್ತಿ ಎಷ್ಟಿತ್ತಂದ್ರೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ಗೆ ಅವ್ರು ಚಿಕ್ಕ ವಯಸ್ಸಿಂದಾನು, ಏನಕ್ಕಂದ್ರೆ ಅವ್ರಿಗೆ ಗೊತ್ತಿತ್ತು ವಿದ್ಯಾಭ್ಯಾಸ ಇಲ್ಲಂದ್ರೆ ಯಾರು ಮನುಷ್ಯ ಏನು ಮಾಡಕ್ ಸಾಧ್ಯ ಆಗಲ್ಲ ಅಂತ ಅವ್ರ ಗಮನದಲ್ಲಿತ್ತು. ಆ ಕಾರಣಕ್ಕೆ ಎಜುಕೇಶನ್ ಬಗ್ಗೆ ಅವರು ಸ್ವಾತಂತ್ರ್ಯಕ್ಕಿಂತ ಮುಂಚೆನೂ ಎಜುಕೇಶನ್ ಬಗ್ಗೆ ಅವ್ರ ಕಾಲೇಜಿನ ಹಮ್ಮಿಕೊಂಡಿದ್ರು. ಆ ಕಾರಣಕ್ಕೆ ನೆಹರು ಅವರು ಬಹಳ ಜನ ಇದ್ರು. ಈಗ ನೆಹರು ಅವರು ಸ್ವಾತಂತ್ರ್ಯಕ್ಕಿಂತ ಮುಂಚೆ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ನ ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರು? ಅವ್ರು ಇದ್ದಿದ್ದ ಕೇಪಬಿಲಿಟಿಗೋಸ್ಕರ, ಈ ಎಜುಕೇಶನ್ಗೋಸ್ಕರ ಅವ್ರ ಕಮಿಟ್ಮೆಂಟ್ ಇದ್ದಿದ್ದ ಕಾರಣಕ್ಕೆ ಅವ್ರನ್ನ ಅಧ್ಯಕ್ಷ ಮಾಡ್ಬೇಕಂತ ಮೊನ್ನೆ ಗಾಂಧೀಜಿಯವರು ಅವ್ರ ನೇಮಕನ ಮಾಡಿದ್ರೆ ತಮ್ಗೆ ಗೊತ್ತಿರೋದು ವಿಚಾರ. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ನನ್ಗೆ ಗೊತ್ತಿದ್ದಂಗೆ ಬಹಳ ಬಡತನದಿಂದ ಬಂದಿದೆ. ಸೌದಿ ಅರೇಬಿಯಾ ಮಕ್ಕಾದಲ್ಲಿ ಅವ್ರ ಜನ್ಮನ ಆಗಿತ್ತು ಅವ್ರಿಗೆ. ಅದಾದ್ಮೇಲೆ ಮೇಲೆ ಬನ್ನಿ ಅದಾದ್ಮೇಲೆ ಅವ್ರು ಇಲ್ಲಿ ಬಂದು ವಾಸನ ಮಾಡಿದ್ರು. ಅವ್ರ ದೇಶದ ಬಗ್ಗೆ ಎಷ್ಟು ಅಭಿಮಾನ ಪ್ರೀತಿಯನ್ನು ಹಮ್ಮಿಕೊಂಡಿದ್ರೆ ನಾವೆಲ್ಲ ನೆನೆಸ್ಕೊಳ್ಳೇಬೇಕಾಗ್ತದೆ. ಯಾವಾಗ ಜಿನ್ನಾ ಅವರು ಈ ಡಿವೈಡ್ ಮಾಡಿ ಮುಸಲ್ಮಾನ್ನ ನಮ್ಮ ಪಾಕಿಸ್ತಾನ ಮಾಡಿಕೊಡಿ ಅಂತ ಡಿವೈಡ್ ಆಗ್ಬೇಕಂತ ಜಿನ್ನಾ ಅವರು ಯಾವಾಗ ಬೇಡಿಕೆನ ಇಟ್ಟರು, ಅವಾಗ ಯಾರನ್ನ ವಿರೋಧ ಮಾಡಿದಾರಂದ್ರೆ ಮನೆ ಅಬ್ದುಲ್ ಕಲಾಂ ಆಜಾದ್ ಅವರು ಯಾವ ಕಾರಣಕ್ಕೆ
ಡಿವೈಡ್ ಆಗ್ಕೂಡ್ದು, ನಾವೆಲ್ಲ ಇಲ್ಲೇ ಇರ್ಬೇಕಂತ ಹೇಳ್ಬಿಟ್ಟು ಬಹಳ ಬೇಡಿಕೆನ ಕೇಳ್ಕೊಂಡಿದ್ರು. ಆಗ್ಲಿಲ್ಲ. ಡಿವೈಡ್ ಆದ್ಮೇಲೆ ನನ್ನ ಅನಿಸಿಕೆ ಅವ್ರು ಭಾಷಣ ಮಾಡಿದ್ರು. ನಮ್ಮ ಫೋರ್ಟ್ ಅಲ್ಲಿ ಒಂದು ಭಾಷಣ ಮಾಡಿದ್ರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಆ ಡಿವೈಡ್ ಅಂತೂ ಬೇಡ ಅಂತ ನಾನು ಬಹಳಷ್ಟು ಕೇಳ್ಕೊಂಡಿದ್ದೆ. ಇವತ್ತು ಡಿವೈಡ್ ಆಗಿದೆ, ನಾವೇನು ಮಾಡೋಕ್ಕಾಗಲ್ಲ. ಅಂದ್ರೆ ನಾವು ಇಲ್ಲೇ ಹುಟ್ಟೋದು, ನಾವು ಇಲ್ಲೇ ಹುಟ್ಟಿದೀವಿ, ಈ ಭೂಮಿಯಲ್ಲೇ ನಾವು ಸತ್ರು ಈ ಭೂಮಿಯಲ್ಲಿ ಇರ್ತೀವಿ ಅಂತ, ನಾವು ಪಾಕಿಸ್ತಾನ್ಗೆ ಯಾವ ಕಾರಣಕ್ಕೆ ಹೋಗಲ್ಲ ಅಂತ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಏನ್ ಹೇಳ್ತಂಗೆಲ್ಲ ಗೊತ್ತಿರೋದೇ ವಿಚಾರ. ಎಜುಕೇಶನ್ ಅಂದ್ರೆ ಏನೀಗ ಅವ್ರ ಅಷ್ಟು ಬಗ್ಗೆ ಕಾಳಜಿ ಇದ್ದಿದ್ದಂದ್ರೆ, ಎಜುಕೇಶನ್ ಇಲ್ಲಾಂದ್ರೆ ಯಾರು ಏನು ಸಾಧನೆ ಮಾಡಕ್ಕೆ ಸಾಧ್ಯ ಆಗಲ್ಲ. ಮಧು ಬಂಗಾರಪ್ಪ ಸಾಹೇಬ್ ಹೇಳ್ತಾ ಇದ್ರು, ಇವತ್ತು ನಮ್ಮ ಬಜೆಟ್ ಬಂದು 4 ಲಕ್ಷ ಕೋಟಿದಲ್ಲಿ 45,000 ಕೋಟಿ ಓನ್ಲಿ ನಾವು ಎಜುಕೇಶನ್ಗೋಸ್ಕರ ನಮ್ಮ ಸರ್ಕಾರ ಖರ್ಚು ಮಾಡ್ಕೊಂಡು ಮಾಡ್ತಾವ್ರೆ. 4 ಲಕ್ಷ ಕೋಟಿದಲ್ಲಿ ಅಂದ್ರೆ 45,000. ಆ ಟೈಮಲ್ಲೇನೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಯಾವಾಗ ಮಂತ್ರಿ ಆಗಿದ್ರು, ಆ ಟೈಮಲ್ಲೇ ನೀವೇನ್ ಬಜೆಟ್ ಕೇಂದ್ರದಲ್ಲಿ ಏನ್ ಬಜೆಟ್ ಅನ್ನ ಘೋಷಣೆ ಮಾಡ್ತೀರಾ ಅದು 10% ಎಜುಕೇಶನ್ ವಿದ್ಯಾಭ್ಯಾಸಕ್ಕೆ ಇಡಬೇಕಂತ ಆ ಟೈಮಲ್ಲೇ ಬೇಡಿಕೆ ಇಟ್ಟಿದ್ರು. ಇವತ್ತು ನಮ್ಮ